ಮಂಜುನಾಥ್ ಯಾರಿಗೂ ತಿಳಿಸಿಲ್ಲ. ಇದ್ರ ಬಗ್ಗೆ ಇನ್ನ ಚರ್ಚೆ ಆಗಿಲ್ಲ. ಪಕ್ಷದ ಲಿಸ್ಟ್ ಪ್ರತಿನಿಧಿ ಆಚೆ ಬಂದಿಲ್ಲ. ಅಲ್ಲ, ಅವ್ರ ಪಕ್ಷದ ಪ್ರತಿನಿಧಿ ಅಲ್ವಾ? ಅಲ್ಲ, ಪಕ್ಷದಿಂದ ಏನಾದ್ರು ಲಿಸ್ಟ್ ಆಚೆ ಬಂದಿದ್ಯಾ? ಪಕ್ಷದ ಪ್ರತಿನಿಧಿನ ಅಲ್ವಾ? ನಾನೇನ್ ಕೇಳ್ತಾ ನಿಮಗೆ ಅರ್ಥ ಆಯ್ತಾ? ಪರಮೇಶ್ವರ್ ಅವರು ಪಕ್ಷದ ಪ್ರತಿನಿಧಿನ ಇಲ್ವಾ? 100% ಪ್ರತಿನಿಧಿ ಅವರು, ಪಕ್ಷದ ಒಂದು ಸೀನಿಯರ್ ಮೋಸ್ಟ್ ಲೀಡರ್ ಅವರು. ಸರ್, ಇಸ್ ಇಟ್ ವ್ಯಾಲ್ಯೂಯಬಲ್? ಅಭಿಪ್ರಾಯ ಇರ್ಬೋದು. ಅಲ್ಲ, ಇಸ್ ಇಟ್ ವ್ಯಾಲ್ಯೂಯಬಲ್ ಆರ್ ವಾಟ್? ಅವ್ರು ಹೇಳ್ತಾ ಇರೋದು ಇನ್ನ ಪ್ರೂಫ್ ಬೇಕು ಅಂತ. ನಾನು ಏನ್ ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ನೀವು ದಯಮಾಡಿ ಇನ್ನೊಂದ್ಸತಿ ಆ ವಿಡಿಯೋ ನೋಡ್ರಿ. ನೀವು ಕಾಂಗ್ರೆಸ್ ವಕ್ತಾರರ ಥರ ಮಾತಾಡ್ಬೇಡ್ರಿ. ನೀವು ಸಾಮಾಜಿಕ ಕಾರ್ಯಕರ್ತರು, ನೀವು ಸಮುದಾಯದ ಕಾಳಜಿ ಇಟ್ಕೊಂಡು ಮಾತಾಡ್ರಿ. ಕಾಂಗ್ರೆಸ್ ವಕ್ತಾರರ ಥರ ಬ್ಯಾಟ್ಸ್ಮನ್ ಥರ ಕೆಲಸ ಮಾಡ್ಬೇಡ್ರಿ ದಯಮಾಡಿ. ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಳ್ಳುತ್ತೆ ಅಂತ ತಿಳ್ಕೊಂಡು ನೀವ್ ಸ್ಪೋಕ್ಸ್ ಪರ್ಸನ್ ಮುಸ್ಲಿಂ ಸಮುದಾಯಕ್ಕೆ, ನೀವ್ ಸ್ಪೋಕ್ಸ್ ಪರ್ಸನ್. ಇಲ್ಲಿ ಎಜೆ ಖಾನ್ ಅವ್ರು ಇದಾರೆ, ಅವ್ರ ದಲಿತ್ ಮೈನಾರಿಟಿ ಸೇನೆ ಅವರು. ಅವ್ರು ಹೇಳ್ತಿರೋದು ಅಷ್ಟೇ, ನೀವು ಮೋಸ ಮಾಡಿದ್ರೆ ನಿಮ್ಗೂ ನಾವು ತೋರಿಸ್ತೀರಿ ಅಂತ. ಸೊ ನೀವು ಆಲ್ಮೋಸ್ಟ್ ಸ್ಪೋಕ್ಸ್ ಪರ್ಸನ್ ತರ ಮಾತಾಡ್ತಿರಲ್ಲ. ನೀವು ಸ್ಪೋಕ್ಸ್ ಪರ್ಸನ್, ನಾನು ಸ್ಪೋಕ್ಸ್ ಪರ್ಸನ್ ಅಫಿಷಿಯಲ್ ಅಂತಾನೆ ಹೇಳ್ಬೋದು. ನೀವು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ರಜಾಕ್ ಅವ್ರೆ, ಒಂದ್ ನಿಮಿಷ ಕೇಳ್ರಿ. ನೀವು ಸ್ಪೋಕ್ಸ್ ಪರ್ಸನ್ ಅಂತೇಳಿ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ನಾವು ಸ್ಪೋಕ್ಸ್ ಪರ್ಸನ್ ಅಲ್ಲ. ಸಮುದಾಯಕ್ಕೆ ಏನಾರ ಅನ್ಯಾಯ ಆದಾಗ ಬೀದಿಗಿಳಿಯೋರು ನಾವು. ಟಿವಿ ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡೋರಲ್ಲ. ಅದು ನಿಮಗಿಂತ ಜಾಸ್ತಿ ಬೇರೆಯವ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಲ್ವಾ? ನಾನೇನು ಕೇಳ್ತಾ ಇದ್ದೀನಿ, ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ದಯಮಾಡಿ ಆ ಸಮುದಾಯದ ಪರವಾಗಿ ಮಾತಾಡ್ರಿ, ಆ ಪಕ್ಷದ ಪರವಾಗಿ ಮಾತಾಡ್ಬೇಡ್ರಿ. ನೀವು ಆ ಪಕ್ಷದವ್ರ? ಇಲ್ಲಿ ಕೇಳ್ರಿ, ನೀವು ಆ ಪಕ್ಷದವ್ರ? ಏನೇನೋ ನೋಡಿ, ಒಂದು ಪೊಲಿಟಿಕಲ್ ಪಕ್ಷ ಅಂದ್ಮೇಲೆ ಅದೇನೇನೋ ಸ್ಟ್ರಾಟಜೀಸ್ ಗಳಿರುತ್ತೆ. ಅಂದ್ರೆ ನೀವು ಆ ಪಕ್ಷಕ್ಕೆ ಅಲ್ಲ, ನೀವು ಆ ಪಕ್ಷಕ್ಕೆ ಅಧಿಕೃತವಾಗಿ ಜಾಯಿನ್ ಆಗಿದ್ದೀರಾ ನೀವು? ಅದನ್ನೇ ಫೈನಲ್ ವರ್ಡ್ ಅಂತ ತಗೊಳಕ್ ಆಗಲ್ಲ. ರಜಾಕ್ ಅವರೇ, ಏನು ಮುಸ್ಲಿಂ ನಾಯಕರಿಲ್ವಾ ಕಾಂಗ್ರೆಸ್? ಈಗ ನಾನು ರಜಾಕ್ಗೆ ಒಬ್ಬ ಮುಸ್ಲಿಂ ಅಂತೇಳಿ ಮಾತಾಡ್ಬೇಕಾ ಅಥವಾ ಕಾಂಗ್ರೆಸ್ ಪಾರ್ಟಿಯ ವಕ್ತಾರ ಅಂತ ಮಾತಾಡ್ಬೇಕಾ? ಫಸ್ಟ್ ಅದನ್ನ ಹೇಳ್ರಿ. ಕಾಂಗ್ರೆಸ್ ಸಪೋರ್ಟರ, ಕಾಂಗ್ರೆಸ್ ಫ್ಯಾನ್? ಸಪೋರ್ಟರ, ಫ್ಯಾನ್. ಕಾಂಗ್ರೆಸ್ ಸಪೋರ್ಟರ್ ಅಂತ ಹೇಳಿ ಮಾತಾಡಿ. ಕೆಲಸ ಮಾಡ್ರಿ, ಮುಸ್ಲಿಂ ಅಂತಾನೆ ಕೆಲಸ ಮಾಡ್ರಿ. ಇಲ್ಲಿ ಕೇಳ್ಗುರು, ಇಲ್ಲಿ ಕೇಳ್ರಿ ಒಂದ್ ನಿಮಿಷ. 4% ನಮಗೆ ಮೀಸಲಾತಿ ಕೊಡ್ಬೇಕಾಗಿತ್ತಲ್ಲ. ಕಳೆದ ಚುನಾವಣೆಯಲ್ಲಿ ನೀವು ಎಷ್ಟು ಕೆಲಸ ಮಾಡಿದಿರಿ ನಮಗ್ ಗೊತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸುವ ಕೆಲಸ ಎಷ್ಟು ಮಾಡಿದಿರಿ ಅಂತೇಳಿ ನಾವು ಕಣ್ಣಾರೆ ನೋಡಿದ್ದೀವಿ. ಕರೆಕ್ಟ್ ಅಲ್ವಾ? ಮಾಡಿಲ್ವಾ? ಮಾಡಿದಾರ? ಮಾಡಿದಿರಿ. ಆ 4% ರಿಸರ್ವೇಶನ್ ಬೇಕಾಗಿತ್ತಲ್ಲ, ಕೇಳಿದ್ರ ನಿಮ್ಮ ನಾಯಕರ ಹತ್ರ? ನಿಮ್ ನಾಯಕರ ಹತ್ರ ಕೇಳಿದ್ರ? 4% ರಿಸರ್ವೇಶನ್ ಸಿಗುತ್ತೆ. ಕೇಳಿದ್ರ ನೀವು ಕೇಳಿದ್ರ? ನೋಡಿ, ಒಂದ್ ಮಾತು ಹೇಳ್ತೀನಿ ಕೇಳಿ, ದಯವಿಟ್ಟು ಒಂದ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಊಹಾಪೋಹಗಳ ಮೇಲೆ ತೀರ್ಮಾನಗಳು ತಗೋಬೇಡಿ ದಯವಿಟ್ಟು. ಪ್ರಶ್ನೆ ಕೇಳಿದ್ರೆ ಯಾವ್ದು ಉತ್ತರ ಕೊಡ್ತಿರಲ್ರಿ? ನಾಯಕರು ಹೇಳಿಕೆ ಯಾವ್ದು ಪ್ರಶ್ನೆ ಕೇಳಿದ್ರೆ ಯಾವ್ದು ಉತ್ತರ ಕೊಡ್ತೀರಿ? 4% ಬಗ್ಗೆ ಕೇಳಿದ್ರ ಅಂತ ಕೇಳಿದೆ ನಾನು. 4% ಸಿಕ್ಕೇ ಸಿಕ್ಕುತ್ತೆ ಮುಸಲ್ಮಾನರಿಗೆ. ಕೇಳಿದ್ರ ಅಂದೆ ಗುರು, ಕೇಳಿದ್ರ? 4% ಸಿಕ್ಕೇ ಸಿಕ್ಕುತ್ತೆ, ಮಾತಾಗಿದೆ. ಇಲ್ಲಿ ಕೇಳಿ ರಜಾಕ್ ಅವ್ರೆ, ನಾನು ಹಲಾಲ್ ಹಿಜಾಬ್ ಬಗ್ಗೆ ಡಿಬೇಟ್ ಮಾಡ್ತಾ ಇಲ್ಲ ಇಲ್ಲಿ. ನಾನು ಏನ್ ಕೇಳ್ತಾ ಇದ್ದೀನಿ ನಿಮ್ಗೆ, ನೀವು ಅಲ್ಲಿ ಕೇಳಿದ್ರ? ಮುಸಲ್ಮಾನರಿಗೆ 4% ರಿಸರ್ವೇಶನ್ ಸಿಕ್ಕೇ ಸಿಗುತ್ತೆ. ನೀವ್ ಹೇಳ್ಬೇಡ್ರಿ, ಸಂವಿಧಾನ ಹೇಳುತ್ತೀರಿ. ನನಗ್ ಗೊತ್ತಿದೆ ನಿಮ್ಗಿಂತ ಜಾಸ್ತಿ. ನೀವು ಕೇಳಿದ್ರ ಆ ಪಕ್ಷದಲ್ಲಿ? ಮಾತುಕತೆ ನಡೆದಿದೆ, ಮುಸ್ಲಿಂ ನಾಯಕರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದು ಸರ್ಕಾರದ ಮುಂದೆ ಇಟ್ಟು ಇದನ್ನ ಪಾಸ್ ಮಾಡ್ಕೊಳ್ತೀವಿ. ಸ್ವಲ್ಪ ಹೊತ್ತಾಗುತ್ತೆ, ಒಂದ್ ಸ್ವಲ್ಪ ತಾಳ್ಮೆ, ಒಂದ್ ಸ್ವಲ್ಪ ಸಹಿಷ್ಣುತೆ ಇರಬೇಕು. ಇನ್ನೆಷ್ಟು ದಿನ ಬೇಕು? ಒಂದ್ ಸ್ವಲ್ಪ ದಿನ ಬೇಕಣ. ಏನ್ ಅಲ್ಲಿಂದ ಏನು ಉತ್ತರ ಬಂತು ಅದಾದ್ರೂ ಹೇಳ್ರಿ, ಜನರಿಗೆ ಗೊತ್ತಾಗ್ಲಿ. 100ಕ್ಕೆ 100 ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದೇನು ನಾವು ನೀವು ಮಾತಾಡ್ತಿರೋದಲ್ಲ, ರಾಜ್ಯ ಜನತೆ ನೋಡ್ತಾ ಇದೆ. 100ಕ್ಕೆ 100 ಮುಸಲ್ಮಾನರಿಗಿದ್ದ 4% ರಿಸರ್ವೇಶನ್ ಮುಸಲ್ಮಾನರಿಗೆ 100% ಸಿಕ್ಕೇ ಸಿಗುತ್ತೆ. ಇದು ಯಾರು ಮಾತು? ಸಿದ್ದರಾಮಯ್ಯ ಅವರು ಹೇಳಿದ್ದ? ಅಲ್ಲ, ಇದು ಸಿದ್ದರಾಮಯ್ಯ ಅವರು ಹೇಳಿದ್ದ? ಈ ಮಾತು ಬರುತ್ತೆ ಒಂದ್ ಸ್ವಲ್ಪ. ಯಾರು ಹೇಳಿದ್ದ ಅದನ್ನ ಹೇಳಿ. ನನಗೆ ಡಿಬೇಟ್ ಏನಂತ ಹೇಳಿ ಕರೆದ್ರು ಅಂತ ಹೇಳಿದ್ರೆ, ಈ ಸಲ ಮುಸಲ್ಮಾನರಿಗೆ ಟಿಕೆಟ್ ಇಲ್ವಂತೆ. ನನ್ಗೆ ಯಾರಪ್ಪ ಹೇಳಿದ್ರು? ಇಲ್ಲ, ಕಾಂಗ್ರೆಸ್ ಒಂದು ದೊಡ್ಡ ನಾಯಕರು ಹೇಳಿದ್ರು. ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಕೇಳ್ರಿ, ಅದಕ್ಕೆ ನೀವೇನ್ ಹೇಳ್ಬೇಕು ಹೇಳಿ? ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾನ್ ಧ್ವನಿ ಎತ್ತೀನಿ ಅಂತ ಹೇಳಿ ನೀವ್ ಹೇಳ್ಬೇಕು. ಕಾಂಗ್ರೆಸ್ ಪರವಾಗಿ ಮಾತಾಡ್ಬಾರ್ದು ನೀವು ದಯಮಾಡಿ. ತಾವಿದಿರಲ್ಲ,
ನಮ್ಮ ಅಣ್ಣ ಆಗಿದ್ದೀರಲ್ಲ ನೀವು. ಹೋಗ್ಲಿ ಬಿಡಿ. ತೇಜಸ್ವಿನಿ ಗೌಡ್ರು ಅವ್ರು ಕೇಳಿಸ್ಕೊಂಡಿದ್ದಾರೆ. ತೇಜಸ್ವಿನಿ ಅವರೇ, ಅಲ್ಲ ನಾನು ಏನ್ ಪ್ರಶ್ನೆ ಕೇಳ್ತಿದ್ದಾರೆ ಅಲ್ಲ, ಇಲ್ಲ ಇದೇ ಗ್ಯಾರಂಟಿ ಅವ್ರಿಗೆ ಏನ್ ಗೊತ್ತಾ? ಅಲ್ಲ ಮೇಡಮ್, ಈಗ ಕಾಂಗ್ರೆಸ್ಗೆ ಇರೋ ಗ್ಯಾರಂಟಿ ಏನ್ ಗೊತ್ತಾ? ಈ ರಜಾಕ್ ತರ ನೀವು ಕೊಡದಿದ್ರು ಕಾಂಗ್ರೆಸ್ಗೆ ಹಾಕಬೇಕು, JDS-ಗೆ ಹಾಕಕ್ಕಾಗತ್ತಾ? ಅವ್ರು ಆಲ್ರೆಡಿ ಹೆಂಗು ಟೀಕೆ ಮಾಡ್ತಾ ಇದ್ದಾರೆ. JDS ಕೋಮುವಾದಿ ಪಕ್ಷದೊಂದಿಗೆ ಹೋಯ್ತು, ಕೋಮುವಾದ ಪಕ್ಷದೊಂದಿಗೆ ಹೋಯ್ತು. ಈ ರೀತಿ ಸೈಲೆಂಟ್ ಆಗಿ ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋಂಥ ಗ್ಯಾರಂಟಿಯಿಂದಾಗಿ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಕೊಡ್ತಾ ಇಲ್ಲ. ನಿನಗೆ ಎಬಿಲಿಟಿ ಕೇಪಬಿಲಿಟಿ ಇದೆ ರಜಾಕ್ ಅವ್ರೆ, ನೀವೇ ಬೆಂಗಳೂರು ಸೌತ್ ನಿಂತ್ಕೊಳ್ರಿ, ಯಾವ್ದಾದ್ರು ಬೇರೆ ಆಲ್ಟರ್ನೇಟ್ ಹುಡ್ಕನ. ಯಾಕ್ರಿ ಮತ್ತೊಬ್ಬರ ಗುಲಾಮರಾಗಿ ಕೆಲಸ ಮಾಡ್ಬೇಕು ನಾವು? ಅಣ್ಣಾಜಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿ, ಸ್ವಲ್ಪ ತಾಳ್ಮೆ ಇಡ್ರಿ, ಸಿಗುತ್ತೆ ಟಿಕೆಟ್. ಯಾಕೆ ಕೊಡಲ್ಲ? ಕೊಟ್ಟೇ ಕೊಡ್ತಾರೆ. ವಿಚಾರ ಒಂದು ಪಕ್ಷ ನಿಮಗೆ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ ಅಂದ್ರೆ ಅದನ್ನ ಸಮರ್ಥಿಸ್ಕೋಬಾರ್ದು. ಇನ್ನ ಚರ್ಚೆಗೂ ಬಂದಿಲ್ಲ ಮಾತು. ಚರ್ಚೆ ಒಂದು ಪಕ್ಷ ಕೇಳ್ರಿ, ಒಂದು ಪಕ್ಷ ನಿಮ್ಗೆ ಕಸ ಗುಡಿಸಿ ಅಂತದೆ, ನೀವು ಇಮಿಡಿಯೇಟ್ ಹೊರಗಡೆ ಬಂದು ಮಾತಾಡ್ತೀರಿ. ಅದೇ ತರ ಮತ್ತೊಂದು ಪಕ್ಷ ಹೇಳಿದ್ರೆ ಯಾಕೆ ಸೈಲೆಂಟ್ ಇರ್ತೀರಿ ನೀವು? ಹಾಗಲ್ಲ, ಒಂದ್ ಸ್ವಲ್ಪ ತಾಳ್ಮೆ ಇರ್ಬೇಕಲ್ಲ. ಕೇವಲ ಒಂದು ನಾಯಕರು ಹೇಳಿದಕ್ಕೆ ಅದಕ್ಕೆ ಫೈನಲ್ ವರ್ಡ್ ಅಂತ ತಗೊಳಕಾಗುತ್ತಾ? ಡೆಪ್ಯೂಟಿ ಸಿಎಂ ಆಗಿದ್ ನಾಯಕ, ಹೋಮ್ ಮಿನಿಸ್ಟರ್ 2013 ಗೆದ್ದಿದ್ರೆ ಮುಖ್ಯಮಂತ್ರಿ, ಸಿಎಂ ಆಗಿದ್ ನಾಯಕ. ಅದು ಲಾಸ್ಟ್ ಟೈಮ್ ಉತ್ತರ ಹೆಂಗ್ ಕೊಡ್ಬೇಕು ಗೊತ್ತಾ? ಇಲ್ಲಿ ಕೇಳ್ರಿ, ಕಳೆದ ಚುನಾವಣೆಯಲ್ಲಿ ಹಂಗಲ್ಲ ಚುನಾವಣೆಯಲ್ಲಿ ಕೋಲಾರ ಕಂಟೆಸ್ಟ್ ಮಾಡ್ತೀನಿ ಅಂದಾಗ ನಾನೇ ಹೋಗಿ ಪ್ರೆಸ್ ಮೀಟ್ ಮಾಡಿದೆ, ಬರ್ರಿ ನೋಡೋಣ ನೀವು ಗೆಲ್ರಿ ನನ್ನ ಮುಂದೆ ಅಂತ. ಚೇಂಜ್ ಮಾಡ್ಕೊಂಡ್ರು ನೋಡ್ರಿ ಎತ್ಕೊಂಡು ಪತ್ರಿಕೆಗಳು. ಆ ಥರ ಹೇಳ್ಬೇಕು. ಏನಂತ ಹೇಳಿ, ಪರಮೇಶ್ವರ್ ಅವರೇ ರೆಡಿ ಆಗ್ರಿ, ನಾವು ಯಾರಿಗೋ ರಜಾಕ್ನ ಕರ್ಕೊಂಡ್ ಬರ್ತೀನಿ ಅಲ್ಲಿ ಮುಂದೆ ಅಂತೇಳಿ ಹೇಳ್ಬೇಕು. ಆಯ್ತಾ? ಒಂದು ಪ್ರಶ್ನೆ ರಜಾಕ್ ಅವರಿಗೆ, ಒಂದು ವೇಳೆ 2024 ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಟಿಕೆಟ್ ಮುಸ್ಲಿಮರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಪಕ್ಷ ಪ್ರೀತಿ ಕಾಂಗ್ರೆಸ್ ಮೇಲೇನೆ ಇರತ್ತಾ, ಬದಲಾಗತ್ತಾ? ಇದು ನೋಡಿ, ಆ ತರದ್ದು ಒಂದು ಮಾತೇ ಇಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ ಸೆಂಟ್ರಲ್ ಇಂದ ರಿಜ್ವಾನ್ ಅರ್ಷದ್ ಅವ್ರಿಗೆ ಕೊಟ್ಟಿದ್ರು, ತುಂಬಾ ಹತ್ತಿರವರೆಗೂ ಅವ್ರು ಬಂದಿದ್ರು. ಆದ್ರೆ ಅದು ಎಲೆಕ್ಷನ್ ಟೋಟ್ಲಿ ಹಿಂದುತ್ವ ಅಜೆಂಡದ ಮೇಲೆ ಹೋಗಿ ಒಂದ್ ಸ್ವಲ್ಪ ಕಾಂಗ್ರೆಸ್ಗೆ ವೋಟ್ ಕಡಿಮೆ ಆಗಿ ರಿಜ್ವಾನ್ ಅರ್ಷದ್ ಅವರ ಸೋಲಾಯ್ತು. ಈ ಸಲ ಕೊಟ್ರೆ 100ಕ್ಕೆ 100 ಗೆದ್ಬಿಟ್ಟು ಬರ್ತಾರೆ. ರಿಜ್ವಾನ್ ಅರ್ಷದ್ ಅಂತಾನೆ ಅಲ್ಲ, ನಾಯಕರು ಎಷ್ಟೋ ಇದಾರೆ. ಮುಸ್ಲಿಂ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಟ್ರೆ 100% ಗೆದ್ಬಿಟ್ಟು ಬರ್ತಾರೆ. ಅದು ಪಾರ್ಟಿಯ ಕೆಲಸ. ಅವರು ತೀರ್ಮಾನ ತಗೊಂಡು ಇಂಟರ್ನಲ್ ಸರ್ವೇಸ್ ಇರುತ್ತೆ. ಇಂಟರ್ನಲ್ ಸರ್ವೆಯಲ್ಲಿ ಏನ್ ಬರುತ್ತೆ, ಒಂದ್ಸಲ ಅಲ್ಲ, 2 ಸಲ ಅಲ್ಲ, 5 ಸಲ ಸರ್ವೆಗಳು ಮಾಡ್ತಾರೆ. ವಿನೇಬಿಲಿಟಿ ಫ್ಯಾಕ್ಟರ್ ನೋಡ್ತಾರೆ. ಎಲ್ಲಿಂದ ಯಾವ ಮುಸಲ್ಮಾನಕ್ಕೆ ಕೊಡ್ಬೇಕು, ಅದು ಪಕ್ಷ ಕೊಟ್ಟೆ.